ಹಲೋ ನಮಸ್ತೆ ಫ್ರೆಂಡ್ಸ್, KP ಮಾಮ್ಸ್ ವರ್ಲ್ಡ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಲಾಸ್ಟ್ ಬ್ಲಾಗಲ್ಲೇ ಹೇಳಿದ್ದೆ ಮಾರ್ಕೆಟ್ ಹೋಗಿರೋದು ಪಾರ್ಟ್ 2 ಹಾಕ್ತೀನಿ ಅಂತ. ಸ್ವಲ್ಪ ಲೇಟ್ ಆಯಿತು ವಿಡಿಯೋ ಹಾಕೋದಕ್ಕೆ, ಯಾಕಂದರೆ ಮಿಡ್ಲು ವರಮಹಾಲಕ್ಷ್ಮಿ ಹಬ್ಬ ಮತ್ತು ನನ್ನ ಮಗಳಿಗೆ ಸ್ವಲ್ಪ ಹುಷಾರಿರಲಿಲ್ಲ. ಅದಕ್ಕೋಸ್ಕರ ವಿಡಿಯೋ ಎಡಿಟ್ ಮಾಡಿ ಹಾಕೋದು ಲೇಟ್ ಆಯಿತು. ಈ ಸಂಡೇ ಬಜಾರ್ ಮಾರ್ಕೆಟಲ್ಲಿ ಪ್ರಾಣಿ ಪಕ್ಷಿಗಳು ಸಿಗ್ತಾವಂತ ಹೇಳಿದ್ನಲ್ಲ, ನೋಡೋಣ ಬನ್ನಿ ಯಾವ್ಯಾವ ಪ್ರಾಣಿ ಪಕ್ಷಿಗಳಿವೆ ಅಂತ. ಅಲ್ಲಿಂದ ಸ್ವಲ್ಪ ಮುಂದೆ ಬಂದರೆ ಮತ್ತೆ ಮಾರ್ಕೆಟ್ ಸ್ಟಾರ್ಟ್ ಆಯಿತು. ಅಂದರೆ ಇದು ಸೆಕೆಂಡ್ ಹ್ಯಾಂಡ್ ಮಾರ್ಕೆಟ್ ಅಂತಂದು ಹೇಳ್ತಾರೆ. ಅಂದರೆ ಇಲ್ಲೆಲ್ಲ ಸೆಕೆಂಡ್ ಹ್ಯಾಂಡ್ ಮೆಟೀರಿಯಲ್ ಸಿಗುತ್ತೆ ಅಂತ ಹೇಳ್ತಾರೆ. ನಿಜವಾಗ್ಲೂ ಅಲ್ಲಿ ಯಾವ ಥರ ಇದೆ ಅಂದರೆ, ಒಂಥರ ನಾವೆಲ್ಲ ವೇಸ್ಟ್ ಆಗಿರೋ ಬೇಡಾಗಿರೋವಂಥ ಬೀಸಾಕಿರೋದು ಇಲ್ಲಿ ಮಾರ್ಕೆಟಲ್ಲಿ ಇಟ್ಟಿದ್ರು. ನಟ್ಟು ಬೋರ್ಡು ಅಂತಲೂ ಹೇಳಿದ್ದೆ ಲಾಸ್ಟ್ ಟೈಮು. ಇಲ್ಲಿ ಇದಾವೆ ನೋಡಿ, ಪ್ರತಿಯೊಂದಿದೆ. ಬಟ್ ಇವೆಲ್ಲ ಈವ್ನಿಂಗ್ ಅನ್ನೋಷ್ಟೊತ್ತಿಗೆ ಖಾಲಿ ಆಗುತ್ತಂತೆ, ಎಲ್ಲರೂ ತೊಗೊಂಡು ಹೋಗ್ತಾರೆ ಅಂತ ಹೇಳಿದರು. ಕುರಿ, ಕೋಳಿ, ಆಡು ಅವು ಸತೆ ಇದ್ದು ಮಾರ್ಕೆಟಲ್ಲಿ. ದೇವ್ರ ಪೂಜಾ ಐಟಮ್ಸು, ನಾವು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಿದ್ದೀವಿ ಅಂತ ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ದೆಲ್ಲ, ಅದಕ್ಕೆ ಏನೇನು ಬೇಕಂತ ತೊಗೊಳಕ್ಕೆ ಅಂತಲೇ ಹೋಗಿದ್ವಿ. ನಾವು ಪೂರ ಮಾರ್ಕೆಟ್ ಅಡ್ಡಾಡೋಕ್ಕಾಗಲಿಲ್ಲ. ಸ್ವಲ್ಪ ಅಂದರೆ ನಮಗೆ ಮೇನ್ ಬೇಕಾಗಿರೋದು ಅಂದರೆ ಪಾತ್ರೆ ಎಲ್ಲ ಬೇಕಾಗಿರೋದು. ನಾವು ಸ್ಟಾರ್ಟ್ ಮಾಡ್ತಿರೋದು ಹೋಟೆಲ್ ಬಿಸ್ನೆಸ್ಸು. ಅಂದರೆ ಇಲ್ಲಿ ಇಡ್ಲಿ, ವಡೆ, ದೋಸೆ, ಪಡ್ಡು ಈ ರೀತಿ ಟಿಫಿನ್ ಸೆಂಟರ್ ಟೈಪೇ ಸ್ಟಾರ್ಟ್ ಮಾಡ್ಬೇಕು ಅಂದ್ಕೊಂಡಿದ್ದೀವಿ. ಅದಕ್ಕೋಸ್ಕರ ಅದಕ್ಕೆ ಏನೇನು ಬೇಕು ಅವನ್ನ ಮೆಟೀರಿಯಲ್ ತರೋದಕ್ಕೆ ಹೋಗಿದ್ವಿ. ನಮಗೆ ಇವಾಗ ಸ್ಟಾರ್ಟಿಂಗು ಸ್ವಲ್ಪ ಏನು ಎಮರ್ಜೆನ್ಸಿ ಇರುತ್ತೆ ಅದನ್ನು ತೊಗೊಂಡು ಬಂದ್ವಿ. ಪೂರ ಇನ್ನೂ ಸ್ವಲ್ಪ ಬೇಕಿತ್ತು, ಬಟ್ ಅದು ಮಾರ್ಕೆಟು ಪೂರ ಅಡ್ಡಾಡಿ ತೊಗೊಳಕ್ಕಾಗಲಿಲ್ಲ. ಈಗ ಎಷ್ಟು ಸಿಕ್ಕಿದೆ ಅಷ್ಟಿರಲಿ, ಮತ್ತು ನೆಕ್ಸ್ಟ್ ಸಂಡೇ ಬರೋಣ ಅಂತಂದೇಳಿ ತೊಗೊಂಡು ಬಂದ್ವಿ. ಮತ್ತು ಸ್ಟಾರ್ಟ್ ಆದಮೇಲೆ ಗೊತ್ತಾಗುತ್ತೆ ಇನ್ನೂ ಏನೇನು ಬೇಕಾಗುತ್ತೆ ಅಂತ. ಜಸ್ಟ್ ಹೆಂಗೇನು ಇಡ್ಲಿಗೆ ಹಿಟ್ಟು ನೆನೆಸಿಡೋಕ್ಕೆ ಅದೆಲ್ಲ ಸ್ವಲ್ಪ ದೊಡ್ಡ ಪಾತ್ರೆ ಬೇಕಾಗುತ್ತಲ್ಲ, ನಾನು ಊರಿಂದನೂ ಜಾಸ್ತಿ ತೊಗೊಂಡು ಬಂದಿಲ್ಲ.
ಅದಕ್ಕೆ ಈಗ ಎಮರ್ಜೆನ್ಸಿ ಏನಿದೆ ಅಷ್ಟು ತೊಗೊಳ್ಳೋಣ ಅಂತಂದು ತೊಗೊಂಡು ಬಂದ್ವಿ. ಬನ್ನಿ ನಾನೇನು ತೊಗೊಂಡು ಬಂದ್ವಿ ಅಂತ ತೋರಿಸ್ತೀನಿ. ಚಟ್ನಿ ಅದೆಲ್ಲ ಹಾಕೋದಕ್ಕೆ ಇದು ವಡೆ ಮಾಡೋದಕ್ಕೆ ದೊಡ್ಡದು ಬಾಳಿಗೆ ಬೇಕಿತ್ತು, ಮತ್ತು 2 ಸ್ಟವ್ವು, ಒಲೆ, ದೊಡ್ಡ ಒಲೆ. ನಾವೀಗ ಸ್ಟಾರ್ಟಿಂಗು ಗಾಡಿ ಬರುತ್ತಲ್ಲ ಅದರಲ್ಲೇ ಇಟ್ಟು ನೋಡೋಣ, ಆಮೇಲೆ ಚೆನ್ನಾಗಿ ಆದರೆ ಮುಂದೆ ಶಾಪ್ ಇದು ಮಾಡಿದ್ರಂತಂದು ಈಗ ಗಾಡಿಯಲ್ಲೇ ಇಡೋ ಪ್ಲ್ಯಾನ್ ಮಾಡಿದ್ದೀವಿ. ಇಲ್ಲ ಆಲ್ಮೋಸ್ಟ್ ಎಲ್ಲರೂ ಶಾಪ್ ನಮ್ಮ ಹತ್ರ ಹೋಟೆಲ್ ಇಲ್ಲ, ಗಾಡಿಲೇ ಜಾಸ್ತಿ ಮಾಡೋದು ಎಲ್ಲರೂ. ಇಡ್ಲಿ ರವೆ ನೆನೆಸಿಡೋಕ್ಕೆ ಮತ್ತು ಉದ್ದಿನಬೇಳೆ ಎಲ್ಲ ನೆನೆಸಿಡೋಕ್ಕೆ ಏನೇನು ಬೇಕಂತ ಸ್ವಲ್ಪ ತೊಗೊಂಡು ಬಂದ್ವಿ. ಮನೆಗೂ ಸ್ವಲ್ಪ ಐಟಮ್ ಬೇಕಿತ್ತು, ಅವನು ತೊಗೊಂಡು ಬಂದ್ವಿ. ಬಟ್ ರೇಟು ಬೇರೆ ಕಡೆ ಕಂಪೇರ್ ಮಾಡಿದರೆ ಅಲ್ಲಿ ಚಲೋ ಅನ್ನಿಸ್ತು. ಎಲ್ಲ ದೊಡ್ಡ ಬಕೆಟಿಗೆಲ್ಲ 100 ರೂಪಾಯಿ. ಕ್ವಾಲಿಟಿನೂ ಚೆನ್ನಾಗಿದೆ ಹಂಗೆಲ್ಲ. ಫಸ್ಟು ಗಲ್ಲೆ ಪೆಟ್ಟಿಗೆ ತೊಗೊಂಡ್ವಿ ಫಸ್ಟು, ಆನಂತರ ನೆಕ್ಸ್ಟ್ ಬೇಕಾಗಿರೋದೆಲ್ಲ ತೊಗೊಂಡ್ವಿ. ಇಲ್ಲಿ ನಮ್ಮ ಥರದ್ದು ಇಡ್ಲಿ ವಡೆ ಅದು ಸಿಗಲ್ಲ, ಅದಕ್ಕೆ ನಮ್ಮ ಕಡೆ ಟ್ರೈ ಮಾಡೋಣ ಅಂತ ಇದೊಂದು ಪ್ಲ್ಯಾನ್ ಮಾಡ್ತಾಯಿದ್ವಿ. ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀವಿ ಮನೆಯಲ್ಲಿ, ಅದು ಸಣ್ಣ ಪೂಜೆ ಮಾಡಿ ಸ್ಟಾರ್ಟ್ ಮಾಡಿದ್ದೀವಿ. ಅದು ಯಾವ ರೀತಿ ಏನು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ರೆಸ್ಪಾನ್ಸು ಚೆನ್ನಾಗಿ ಬರ್ತಿದೆ, ಟೇಸ್ಟ್ ಎಲ್ಲರೂ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ. ಬಟ್ ಗಾಡಿ ರೆಡಿ ಆಗ್ತಾಯಿದೆ. ಇದೊಂದು 2-3 ಡೇಸಲ್ಲಿ ಗಾಡಿ ಬಂದರೆ ಇಲ್ಲಿ ನಮ್ಮ ಕಡೆ ಎಲ್ಲ ಸಿದ್ಧಾರೂಢ ಮಠ ಹೆಂಗಿದೆಯಲ್ಲ ಇಲ್ಲಿ ನಮ್ಮ ಮನೆ ಹತ್ರ ಒಂದು ಸ್ಮೃತಿ ಮಂದಿರ ಅಂತ ಇದೆ. ಆ ಮಂದಿರದ ಹೊರಗಡೆ ಅಂದರೆ ಇವಾಗ ನಾವು ಸಿದ್ಧಾರೂಢ ಮಠದ ಹೊರಗಡೆ ಎಲ್ಲ ಹೆಂಗೆ ಮಿರ್ಚಿ ಬಜ್ಜಿ ಇದೆಲ್ಲ ಇದು ಲೈನ್ ಇರುತ್ತಲ್ಲ ಆ ರೀತಿ ಇಲ್ಲಿದೆ. ಅಲ್ಲೇ ನಾವು ಗಾಡಿ ನಿಲ್ಲಿಸೋಕೆ ಪ್ಲ್ಯಾನ್ ಮಾಡ್ತಿದ್ದೀವಿ. ಮತ್ತು ಅದನ್ನೆಲ್ಲ ನಮ್ಮ ತಮ್ಮ ನೋಡ್ಕೊತಾನೆ. ಮನೆಯೊಳಗೆ ಸಾಂಬಾರು ಚಟ್ನಿ ಮಾಡ್ಬೇಕು ಅಂದ್ಕೊಂಡು ಪ್ಲ್ಯಾನ್ ಮಾಡಿದ್ದೀವಿ. ಅಲ್ಲಿ ಬಿಸಿ ಇಡ್ಲಿ ವಡೆ ಅಲ್ಲೇ ರೆಡಿ ಮಾಡಿಕೊಡ್ಬೇಕು ಅಂದ್ಕೊಂಡಿದ್ದೀವಿ. ಇವಾಗ ಸದ್ಯ ಮನೆಯಲ್ಲಿ ಕೆಲವೊಂದು ಆರ್ಡ್ರ್ ಬಂದಿರೋದು ಮನೆಯಲ್ಲೇ ಮಾಡಿ ಕೊಡ್ತಾ ಇದ್ದೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇವಾಗಲೇ ಮಾಡ್ಕೊಳ್ಳಿ. ಥ್ಯಾಂಕ್ ಯು.